ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ತಿರ ಒಂದು 4 ವೀಲರ್ ಗಾಡಿ ಇದ್ರೆ, ಅಂದ್ರೆ ಟೆಂಪೋ ಆಗಿರ್ಬೋದು, ಯಾವುದೇ 4 ವೀಲರ್ ಗಾಡಿ ಇರ್ಬೋದು, ನೀವು ಒಂದು ಹೈವೇದಲ್ಲಿ ಓಡಿಸ್ತಾ ಇದ್ರೆ ನಿಮಗೆ ಇದು ಒಂದು ಅಪ್ಡೇಟ್ ಏನಂತಂದ್ರೆ, ನಿಮ್ಮ ಒಂದು ಗಾಡಿಯಲ್ಲಿ ಫಾಸ್ಟ್ಯಾಗ್ ನೀವು ಅಂಟಿಸಿದ್ರೆ ಇದಕ್ಕಾಗಿ ನೀವು KYC ಮಾಡಬೇಕಾಗುತ್ತೆ. ನೋಡಿರ್ಬೋದು ಫ್ರೆಂಡ್ಸ್, ಇದೇ 2024/1/31ನೇ ತಾರೀಕಿನ ಒಳಗಡೆ ನೀವು ಒಂದು KYC ಮಾಡತಕ್ಕದ್ದು. ಇಲ್ಲ ಅಂತಂದ್ರೆ ನಿಮ್ಮ ಫಾಸ್ಟ್ಯಾಗ್ ಅನ್ನು ರದ್ದುಗೊಳಿಸಲಾಗುತ್ತೆ. ನಿಮ್ಮ ಫಾಸ್ಟ್ಯಾಗ್ ಅಲ್ಲಿ ಎಷ್ಟೇ ದುಡ್ಡು ಇದ್ರೂ ಕೂಡ ನಿಮ್ಮ ಫಾಸ್ಟ್ಯಾಗ್ ಅನ್ನು ರದ್ದುಗೊಳಿಸಲಾಗುತ್ತೆ. ಇದು RBI ಒಂದು ಗೈಡ್ಲೈನ್ಸ್ ಆಗಿದೆ. ನೀವು ಹೋಗಿ ನಿಮ್ಮ ಫಾಸ್ಟ್ಯಾಗ್ ಅನ್ನು KYC ಮಾಡಿಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನೋಡಿರ್ಬೋದು ಫಾಸ್ಟ್ಯಾಗ್ KYC ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ, ನೀವು ನೋಡಿರ್ಬೋದು ಒಂದು ಗಾಡಿಯಲ್ಲಿ 2 ಅಥವಾ 3 ಫಾಸ್ಟ್ಯಾಗ್ ಹಚ್ತಿರ್ತಾರೆ. ಇಲ್ಲಿ ಬಾಜುದಲ್ಲಿ ನಿಮಗೆ ಒಂದು ಕ್ಲಿಪ್ ಅನ್ನು ಹಾಕಿರ್ತೀನಿ, ನೋಡ್ಬೋದು ನೀವು. ಒಂದು ಗಾಡಿಗೆ 2 ರಿಂದ 3 ಫಾಸ್ಟ್ಯಾಗ್ ಹಾಕಿರ್ಬೋದು. ಇಲ್ಲ ಅಂತಂದ್ರೆ ಒಂದೇ ಫಾಸ್ಟ್ಯಾಗ್ ತೆಗೆದುಕೊಂಡು 2-3 ಗಾಡಿಗೆ ತಮ್ಮದ 2-3 ಗಾಡಿಗೆ ಹಾಕ್ತಾ ಇರ್ಬೋದು. ಅದೇ ರೀತಿಯಾಗಿ ಒಂದು RBI ಗೈಡ್ಲೈನ್ಸ್ ಬಂದಿದೆ. ನೀವು ಒಂದು ಫಾಸ್ಟ್ಯಾಗ್ಗೆ KYC ಮಾಡಬೇಕಾಗುತ್ತೆ. ಒಂದು ಗಾಡಿ ಒಂದೇ ಫಾಸ್ಟ್ಯಾಗ್ ಅಂತ ಹೇಳಿ ಒಂದು ರೂಲ್ಸ್ ತಂದಿದೆ. ನೀವು ಒಂದು ಗಾಡಿಗೆ ಒಂದೇ ಫಾಸ್ಟ್ಯಾಗ್ ಹಚ್ಚಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಫಾಸ್ಟ್ಯಾಗ್ ಕೂಡ ರದ್ದುಗೊಳಿಸಲಾಗುತ್ತೆ ಮತ್ತು ನಿಮ್ಮ ಬ್ಯಾಂಕಿಗೆ ಒಂದು ಕಪ್ಪು ಒಂದು ಚುಕ್ಕೆಯನ್ನು ಕೊಡುತ್ತೆ ಅಂತ ಹೇಳ್ತಾ ಈ ಒಂದು ನಿರ್ಣಯವನ್ನು ತೆಗೆದುಕೊಂಡು ಬಂದಿದೆ RBI. ಇಲ್ಲಿ ನೋಡಿರ್ಬೋದು ನಿಮ್ಮ ಫಾಸ್ಟ್ಯಾಗ್ ಇಲ್ಲಿ ಬಹಳಷ್ಟು ಒಂದು ಇದು ಕೊಟ್ಟಿದೆ. ಎಲೆಕ್ಟ್ರಾನಿಕ್ ಟೋಲ್ ಸಂಗ್ರಹ, EVC ವ್ಯವಸ್ಥೆಯನ್ನು ಹೆಚ್ಚಿಸಲು ಮತ್ತು ಟೋಲ್ ಪ್ಲಾಜಾಗಳಲ್ಲಿ ಸಂಚಾರಕ್ಕೆ ಅನುಕೂಲವಾಗುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಪ್ರಾರಂಭಿಸುವ ಹೊಸ ಒಂದು ನೀತಿ ವಾಹನ ಒಂದು ಫಾಸ್ಟ್ಯಾಗ್ ಆಗಿದೆ. ಈ ಉಪಕ್ರಮವು ಬಳಕೆದಾರರು ಒಂದೇ ಕಾರಿಗೆ ಹಲವಾರು ಫಾಸ್ಟ್ಯಾಗ್ಗಳನ್ನು ಸಂಪರ್ಕಿಸುವುದನ್ನು ಅಥವಾ ಅನೇಕ ವಾಹನಗಳಿಗೆ ಒಂದೇ ಫಾಸ್ಟ್ಯಾಗ್ ಬಳಸುವುದನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಹೇಳಿದ್ರು. ನೀವು ಹೇಳಿದ ಹಾಗೆ ಒಂದು ಯಾವುದೇ ಗಾಡಿಗಾಗಲಿ 2-3 ಫಾಸ್ಟ್ಯಾಗ್ ಹಚ್ಚಲಿಕ್ಕೆ ಹೋಗಬೇಡಿ. ಇಲ್ಲಾಂತಂದರೆ ಒಂದೇ ಫಾಸ್ಟ್ಯಾಗ್ ಒಂದು 2-3 ಗಾಡಿಗೆ ನೀವು 4 ಗಾಡಿ ನಿಮ್ಮಲ್ಲಿ ಎಷ್ಟೇ ಗಾಡಿ ಇದ್ರೋ ಅದೇ ಒಂದು ಫಾಸ್ಟ್ಯಾಗ್ ಹಚ್ಚಿ ಒಂದೇ ರಿಚಾರ್ಜ್ ಮಾಡಿ ಫಾಸ್ಟ್ಯಾಗ್ ಹಚ್ತೀರಾ. ಅದೇ ರೀತಿಯಾಗಿ ಇದು ಒಂದು ಫಾಸ್ಟ್ಯಾಗ್ ಒಂದು ತಡೆಗಟ್ಟಲು ಈ ಒಂದು ಕಾನೂನು ಕ್ರಮಗೊಂಡಿದೆ. RBI ಗೈಡ್ಲೈನ್ಸ್ ಆಗಿದೆ. ನೀವು ಹೋಗಿ ನಿಮ್ಮ ಫಾಸ್ಟ್ಯಾಗ್ ಅನ್ನು KYC ಮಾಡಬೇಕಾಗುತ್ತೆ. ನೀವು KYC ಮಾಡಿದ್ದೆ ಆದಲ್ಲಿ ನಿಮ್ಮ ಹತ್ತಿರ ಯಾವುದೇ ಒಂದು ಫಾಸ್ಟ್ಯಾಗ್ ಇದ್ದಲ್ಲಿ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಒಂದೇ ಫಾಸ್ಟ್ಯಾಗ್ ಕೊಡ್ತಾರೆ. ನೀವು ಒಂದು ಫಾಸ್ಟ್ಯಾಗ್ ತಗೊಂಡು ನೀವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ನೋಡಿರ್ಬೋದು ನಿಮ್ಮ ಫಾಸ್ಟ್ಯಾಗ್ ಕೂಡ ರದ್ದಾಗುತ್ತೆ. ಮುಂದೆ ಯಾವುದೇ ಫಾಸ್ಟ್ಯಾಗ್ ನಿಮಗೆ ಸಿಗುವುದಿಲ್ಲ. ಇಲ್ಲಿ ನೋಡಿರ್ಬೋದು ಇದನ್ನು ಸುಲಭಗೊಳಿಸಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಫಾಸ್ಟ್ಯಾಗ್ ಗ್ರಾಹಕರಿಗೆ NHAI ಶಿಫಾರಸುಗಳನ್ನು ಅಡಿಯಲ್ಲಿ ಫಾಸ್ಟ್ಯಾಗ್ಗಾಗಿ ನಿಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳಿ KYC ಕಾರ್ಯವಿಧಾನವನ್ನು ಪೂರ್ಣಗೊಳಿಸುವಂತೆ ಸಲಹೆ ನೀಡಿದೆ. ನೀವು ನೋಡಿರ್ಬೋದು ನಿಮ್ಮ RBI ಬ್ಯಾಂಕು ನಿಮಗೆ ಒಂದು ಸಲಹೆಯನ್ನು ನೀಡಿದೆ. ನೀವು ಹೋಗಿ ನಿಮ್ಮ ಫಾಸ್ಟ್ಯಾಗ್ ಅನ್ನು ಸರಿಗೊಳಿಸಬೇಕಾಗಿದೆ. ಇಲ್ಲಿ ನೋಡಿರ್ಬೋದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಇತ್ತೀಚೆಗೆ ಪ್ರಕಟಣೆಗಳ ಪ್ರಾಧಿಕಾರ ಜನವರಿ 15, 2024 ಸೋಮವಾರ ಮಾನ್ಯ ಬ್ಯಾಲೆನ್ಸ್ ಹೊಂದಿರುವ ಆದರೆ ಕಾಣೆಯಾದ KYC ಹೊಂದಿರುವ ಫಾಸ್ಟ್ಯಾಗ್ಗಳನ್ನು ಜನವರಿ 31ರಿಂದ ಬ್ಯಾಂಕುಗಳನ್ನು ಕಪ್ಪು ಪಟ್ಟಿ ಸೇರಿದಂತೆ ಅಥವಾ ನಿಷ್ಕ್ರಿಯಗೊಳಿಸಲಾಗುತ್ತದೆ. ಇಲ್ಲಿ ನೋಡಿರ್ಬೋದು ನೀವು ಫಾಸ್ಟ್ಯಾಗ್ KYC ಮಾಡ್ತಿಲ್ಲ ಅಂತಂದ್ರೆ ನಿಮ್ಮ ಬ್ಯಾಂಕಿಗಳಿಗೆ ಕಪ್ಪು ಚುಕ್ಕೆಯನ್ನು ಕೊಡುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಫಾಸ್ಟ್ಯಾಗ್ ಅನ್ನು ಒಂದು ನಿಷ್ಕ್ರಿಯಗೊಳಿಸಲಾಗುತ್ತೆ. ನಿಮಗೆ ಮುಂದೆ ಹೋದಲ್ಲಿ ಆ ಬ್ಯಾಂಕಿನಲ್ಲಿ ಯಾವುದೇ ಒಂದು ಫಾಸ್ಟ್ಯಾಗ್ ಕೊಡುತ್ತಿಲ್ಲ, ಯಾವುದೇ ಫಾಸ್ಟ್ಯಾಗ್ ಅನ್ನು ನಿಮಗೆ ದೊರೆಯುವುದಿಲ್ಲ. ಅದೇ ಕಾರಣಕ್ಕಾಗಿ ನೀವು ಹೋಗಿ ಜಲ್ದಿ ಒಂದು KYC ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿರ್ಬೋದು KYC ಪ್ರಕ್ರಿಯೆ ಪೂರ್ಣಗೊಳಿಸಿದ ಮೂಲಕ ಸುರಕ್ಷಿತ ವಹಿವಾಟುಗಳನ್ನು ರಚಿಸಿ ಮತ್ತು ಖಾತರಿಪಡಿಸುವ ಮೂಲಕ ವೈಯಕ್ತಿಕ ಡೇಟಾ ಮತ್ತು ಬೆಂಬಲ ದಸ್ತಾವೇಜುಗಳನ್ನು ಬಳಕೆದಾರರು ಒದಗಿಸುತ್ತಿದ್ದಾರೆ. ಬಳಕೆದಾರರು ತಮ್ಮ KYC ಮಾಹಿತಿಯನ್ನು ಯಾವುದೇ ಬದಲಾವಣೆಗಳ ಬಗ್ಗೆ ಸಾಧ್ಯವಷ್ಟು ಬೇಗ ಬ್ಯಾಂಕಿಗೆ ತಿಳಿಸಬೇಕು. ಇಲ್ಲ ನೋಡಿರ್ಬೋದು ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು KYC ಮಾಡಬೇಕಾಗುತ್ತೆ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಬ್ಯಾಂಕಿಗೆ ಹೋಗಿ ತಿಳಿಸಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಹೋಗಿ ತಲುಪಬೇಕಂತ ನೋಡಿರ್ಬೋದು. ನೀವು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಯಾವುದೇ ಒಂದು ನಿಮ್ಮ ಗಾಡಿದು RC ಆಗಿರ್ಬೋದು, ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಿ ನಿಮ್ಮ ಒಂದು ಫಾಸ್ಟ್ಯಾಗ್ ಅನ್ನು KYC ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿರ್ಬೋದು ಫಾಸ್ಟ್ಯಾಗ್ KYC ಬರುವ ಆನ್ಲೈನ್ ನವೀಕರಿಸೋದು ಹೇಗೆ ಅಂತ ಹೇಳಿಕೊಟ್ಟಿದ್ದಾರೆ. ನೀವು ಈ ಫಾಸ್ಟ್ಯಾಗ್ ಅನ್ನು ಆನ್ಲೈನ್ ಕೂಡ ನೀವು ಒಂದು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವುದೇ ಒಂದು ಮೊಬೈಲ್ ಅಪ್ಲಿಕೇಶನ್ ಆಗಿರ್ಬೋದು, ಯಾವುದೇ ಒಂದು ಬ್ಯಾಂಕಿನ ಅಪ್ಲಿಕೇಶನ್ಗಳಿರ್ತಾವೆ ಫಾಸ್ಟ್ಯಾಗ್ದು, ಅಲ್ಲಿ ಹೋಗಿ ನಿಮಗೆ ತಿಳಿದಿದ್ದೆ ಅದಲ್ಲಿ ನೀವು ಹೋಗಿ KYC ಮಾಡಬೇಕಾಗುತ್ತೆ. ನಿಮ್ಗೆ ಯಾವುದೇ ರೀತಿಯಲ್ಲಿ ಗೊತ್ತೇ ಆಗದೇ ಇರುವ ಕಾರಣಕ್ಕಾಗಿ ನೀವು ಹೋಗಿ ಬ್ಯಾಂಕಿನಲ್ಲಿ ಹೋಗಿ ನೀವು KYC ಮಾಡಬೇಕಾಗುತ್ತೆ. ಇಲ್ಲಿ ನೋಡಿರ್ಬೋದು ಇಂಡಿಯನ್ ಹೈವೇ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ IHMCL ಫಾಸ್ಟಿಂಗ್ ಪೋರ್ಟಲ್ಗೆ ಭೇಟಿ ನೀಡಿ ನೀವು ಇಲ್ಲಿ ಇದು ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಲಾಗಿನ್ ಮಾಡುವ ಮುಖಾಂತರ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ
ಫಾಸ್ಟ್ಯಾಗ್ OTP ಬಳಸಿಕೊಂಡು ನೀವು ಒಂದು ಫಾಸ್ಟ್ಯಾಗ್ಗೆ ಅರ್ಜಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿರ್ಬೋದು ಈ KYC ಕ್ಲಿಕ್ ಮಾಡಿದ ನಂತರ ಕಸ್ಟಮರ್ ಟೈಪ್ ಮಾಡಿ ಅಗತ್ಯ ಇರುವ ಪ್ರದೇಶಗಳಲ್ಲಿ ಅಗತ್ಯ ಮಾಹಿತಿಯೊಂದಿಗೆ ನಿಮ್ಮ ID ಮತ್ತು ವಿಳಾಸ ಪೂರ್ವವಾಗಿ ಒದಗಿಸಬೇಕಾಗುತ್ತೆ. ನಿಮ್ಮ ಯಾವುದೇ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಇಲ್ಲಾಂತಂದ್ರೆ ನಿಮ್ಮದು ಗಾಡಿ RC ಆಗಿರ್ಬೋದು, ಅಲ್ಲಿ ನಿಮ್ಮ ಒದಗಿಸಿ ನಿಮ್ಮ ಒಂದು KYC ಅನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಇಲ್ಲಿ ನೋಡಿರ್ಬೋದು ಆಪ್ ಸ್ಕಿಲ್ ಆರಂಭಿಕ 10 ಕಾರು ಚಾಲನಾ ಸಲಹೆಗಳು ತಪ್ಪಿಸಿಕೊಳ್ಳಬೇಡಿ. ನೋಡಿರ್ಬೋದು ಯಾವುದೇ ಒಂದು ನೀವು ತಪ್ಪಿಸಿಕೊಳ್ಳಬೇಡಿ, ನೀವು ಹೋಗಿ ನಿಮ್ಮ KYC ಅನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಇನ್ಫಾರ್ಮೇಶನ್ ಆದ ವಿಡಿಯೋ ತೆಗೆದುಕೊಂಡು ಬರ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಭಾರತ್, ನಮಸ್ಕಾರ.